ಅದಕ್ಕೆ ಒಂದು ಮಾಡಬೇಕು ನೀವು. ಏನಪ್ಪಾ ಅಂತಂದ್ರೆ, ಒಂದು ಕನ್ನಡವನ್ನ ಕಲೀಲೇಬೇಕಾದಂತ ಅನಿವಾರ್ಯತೆಯನ್ನ ನಿರ್ಮಾಣ ಮಾಡಬೇಕು. ನಾವು ಕರ್ನಾಟಕದಲ್ಲಿ ಇರಬೇಕು, ಬಾಳ್ಬೇಕು, ಬದುಕಬೇಕು ಅನ್ನೋದಾದ್ರೆ ನೀವು ಕನ್ನಡ ಕಲೀಲೇಬೇಕಾಗ್ತದೆ. ಅದಕ್ಕೆ ಏನ್ ಮಾಡಬೇಕು ನೀವು? ಒಂದು ಸರಳವಾದಂತ ವಿಧಾನ ಏನಪ್ಪಾ ಅಂತಂದ್ರೆ, ನಿಮಗೆ ಯಾವ ಭಾಷೆನಲ್ಲೇ ಮಾತಾಡಿಸ್ಲಿ, ಹಿಂದಿನಲ್ಲಿ ಮಾತಾಡಿಸ್ಲಿ, ತೆಲುಗಿನಲ್ಲಿ ಮಾತಾಡಿಸ್ಲಿ, ತಮಿಳಿನಲ್ಲಿ ಮಾತಾಡ್ಲಿ, ಮಲಯಾಳಂನಲ್ಲಿ ಮಾತಾಡ್ಲಿ, ಯಾವುದೇ ಭಾಷೆಯಲ್ಲಿ ಮಾತಾಡಿದ್ರು ಕೂಡ ನೀವು ಕನ್ನಡದಲ್ಲೇ ಉತ್ತರ ಕೊಡಿ. ಕನ್ನಡದಲ್ಲೇ ಉತ್ತರ ಕೊಡೋದು. ಈಗ ತಮಿಳುನಾಡಿಗೆ ಹೋದ್ರೆ ಯಾವ ಭಾಷೆಯಲ್ಲಿ ಉತ್ತರ ಕೊಡ್ತಾರೆ? ಕೇರಳಕ್ಕೆ ಹೋದ್ರೆ ಯಾವ ಭಾಷೆಯಲ್ಲಿ ಉತ್ತರ ಕೊಡ್ತಾರೆ? ಮಲಯಾಳಂನಲ್ಲಿ ಕೊಡ್ತಾರೆ. ಉತ್ತರ ಪ್ರದೇಶಕ್ಕೆ ಹೋದ್ರೆ ಯಾವ ಭಾಷೆಯಲ್ಲಿ ಉತ್ತರ ಕೊಡ್ತಾರೆ? ಬಿಹಾರ್ಗೆ ಹೋದ್ರೆ ಯಾವ ಭಾಷೆಯಲ್ಲಿ ಉತ್ತರ ಕೊಡ್ತಾರೆ? ಹಂಗೆ ಕರ್ನಾಟಕದ ಕನ್ನಡಿಗರು ಅವರು ಯಾವುದೇ ಭಾಷೆ ಮಾತಾಡಿದ್ರು ಕೂಡ ನಾವು ಕನ್ನಡದಲ್ಲೇ ಉತ್ತರ ಕೊಡ್ತಕ್ಕಂಥ ಸ್ವಭಾವವನ್ನು ಬೆಳೆಸ್ಕೊಳ್ಬೇಕು. ಇದು ಬೆಳೆಸ್ಕೊಂಡ್ರೆ ಕನ್ನಡದ ಅನಿವಾರ್ಯತೆ ಕರ್ನಾಟಕದಲ್ಲಿ ನಿರ್ಮಾಣ ಆಗ್ತದೆ. ಯಾಕಂದ್ರೆ ಪ್ರತಿಯೊಬ್ಬರು ಕೂಡ ಇಲ್ಲಿನ ನೀರು, ಆಹಾರ, ಗಾಳಿ ಸೇವಿಸಿದ ಮೇಲೆ ನಾವೆಲ್ಲ ಕನ್ನಡಿಗರೇ, ಎಲ್ಲರೂ ಕನ್ನಡಿಗರೇ. ಯಾವುದೇ ಭಾಷೆಯವರು ಇರಬಹುದು. ನೀವು ಮನೆಯಲ್ಲಿ ನಿಮ್ಮ ಭಾಷೆ ಮಾತಾಡ್ಕೊಳ್ಳಿ, ಆದ್ರೆ ಹೊರಗಡೆ ಮಾತ್ರ ಕನ್ನಡ ಮಾತಾಡಿ, ಹೊರಗಡೆ ಮಾತ್ರ ಕನ್ನಡ ಮಾತಾಡಿ. ಅದನ್ನ ನೀವು, ನಮ್ಮ ಜವಾಬ್ದಾರಿ ಏನಪ್ಪಾ ಅಂತಂದ್ರೆ, ನಾವು ಕನ್ನಡಿಗರಾಗಿ ನಾನು ಕನ್ನಡದಲ್ಲೇ ಮಾತಾಡ್ತೇನೆ, ಬೇರೆ ಭಾಷೆಯಲ್ಲಿ ಮಾತಾಡಲ್ಲ. ಓದ್ಬೇಡಿ ಅಂತ ಹೇಳಲ್ಲ ನಾನು, ಬೇರೆ ಭಾಷೆ ಕಲಿಬೇಡಿ ಅಂತ ಹೇಳಕ್ ಹೋಗಲ್ಲ. ಆದ್ರೆ ಕನ್ನಡ ಭಾಷೆನಲ್ಲೇ ಮಾತಾಡ್ತೀನಿ ಬೇರೆಯವ್ರ ಜೊತೆನಲ್ಲಿ. ಕರ್ನಾಟಕದಲ್ಲಿ ಬೇರೆ ಊರಿಗೆ ಹೋದಾಗ ಬೇರೆ ಭಾಷೆ ಮಾತಾಡಿ, ಆದ್ರೆ ಕರ್ನಾಟಕದಲ್ಲಿ ಕನ್ನಡ ಭಾಷೆನಲ್ಲೇ ಮಾತಾಡ್ತೀನಿ ಅಂತಕ್ಕಂಥ ಶಪಥವನ್ನ ಇಂದು ಮಾಡಬೇಕು. ಅದೇ ನಾವು ಕನ್ನಡ ನಾಡಿಗೆ ಸಲ್ಲಿಸ್ತಕ್ಕಂಥ ಗೌರವ, ಅಭಿಮಾನ, ಪ್ರೀತಿ ಅಂತಕ್ಕಂಥದನ್ನ ತಿಳ್ಕೊಬೇಕಾಗ್ತದೆ. ಅಲ್ವೇನ್ರಿ ಮಾತಾಡಲಾಗ್ರೆ? ಅಷ್ಟು ಕೆಲಸ ಮಾಡೋಣ ಸಾಕು. ಅದು ಮಾಡಿದ್ರೆ ನಾವು ಕನ್ನಡಕ್ಕೆ ಗೌರವ ಕೊಟ್ಟಾಗ ಆಗ್ತದೆ. ಈ ನೆಲ, ಜಲ, ಪ್ರೀತಿ, ಇದನ್ನ ನಾವು ನಮ್ಮ ಜಲ, ನಮ್ಮ ಭಾಷೆ, ನಮ್ಮ ತಾಯಿ ಭಾಷೆ ಅಂತಕ್ಕಂಥ ಭಾವನೆ ಬರಬೇಕು. ನಮ್ಮ ಭೂಮಿ, ನಮ್ಮ ನೆಲ, ನಮ್ಮ ಗಡಿ ಪ್ರದೇಶ, ಇದಕ್ಕೆ ಕರ್ನಾಟಕ ದೇವರಾಜ ಅರಸರವರಿಗೆ, ಮಾಜಿ ಮುಖ್ಯಮಂತ್ರಿಗಳು, ಅವರಿಗೆ ಬಡವರ ಬಂಧು, ಕರ್ನಾಟಕ ರತ್ನ ಪ್ರಶಸ್ತಿ ಕೊಡಬೇಕು ಅಂತ ಮನವಿ ಮಾಡಿದ್ದಾರೆ. ನಾನು ಇದ್ರ ಬಗ್ಗೆ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮಾಡಿ ತೀರ್ಮಾನ ತಗೊಳ್ತೀನಿ. ಯಾಕಂದ್ರೆ ನಾವು ಒಬ್ಬನೇ ತೀರ್ಮಾನ ಮಾಡೋಕ್ಕಾಗಲ್ಲ. ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮಾಡಿ ತೀರ್ಮಾನ ಮಾಡೋಕ್ಕಾಗುತ್ತೆ. ಮತ್ತೆ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಡಾಕ್ಟರೇಟ್ ಕೊಡೋದು ಸಿಂಡಿಕೇಟ್ ಸಭೆಯಲ್ಲಿ ತೀರ್ಮಾನ. ಯಾಕೆ ದೇವರಾಜ ಅರಸರವರಿಗೆ ಸಿಕ್ಕಿರೋ ಏನೋ ಗೊತ್ತಿಲ್ಲ. ಬಹಳ ಜನಕ್ಕೆ ಡಾಕ್ಟರೇಟ್ ಕೊಟ್ಬಿಟ್ಟಿದ್ದಾರೆ. ಬಹಳ ಜನಕ್ಕೆ ಕರ್ನಾಟಕದಲ್ಲಿ ನನಗೂ ಡಾಕ್ಟರೇಟ್ ಕೊಡ್ತೀವಿ ಅಂತಂದ್ರೆ ನಾನು ಬೇಡ ಅಂತಂದೆ, ಅದರಿಂದ ಡಾಕ್ಟರೇಟು ಓದಿ ಪಡ್ಕೋಬೇಕು ಅಲ್ವಾ? ಆ ಜ್ಞಾನ ಇರಬೇಕು, ಆ ಜ್ಞಾನದ ವಿಕಾಸ ಇರಬೇಕು, ವಿದ್ವಾಂಸತೆ ಇರಬೇಕು. ಅದಿಲ್ಲದೆ ಹೋದ್ರೆ ನಾವು ಡಾಕ್ಟರೇಟ್ ತಗೊಂಡ ಪ್ರಯೋಜನ ಏನು? ಅದರಿಂದ ಖುಷಿಗೋಸ್ಕರ, ಶೋಕಿಗೋಸ್ಕರ ಡಾಕ್ಟರೇಟ್ ತಗೊಳ್ಳೋದಲ್ಲ. ಅದನ್ನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಅದರಿಂದ ದೇವರಾಜ ಅರಸರವರಿಗೆ ಮರಣೋತ್ತರ ಡಾಕ್ಟರೇಟ್ ಕೊಡಲಿಕ್ಕೆ ನಾನು ಮೈಸೂರು ಯೂನಿವರ್ಸಿಟಿ ಜೊತೆ ಮಾತಾಡ್ತೇನೆ ಅಂತ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇನ್ನೊಂದು
ಗೋವಿಂದ್ ಅವರು ಒಂದು ಹೇಳಿದ್ದಾರೆ, ದ್ವಿಭಾಷಾ ಸೂತ್ರ ಮಾಡಬೇಕು ಅಂತೇಳಿ. ಸೊ ಇದು ಪಾಲಿಸಿ ಡಿಸಿಷನ್ ಆಗುತ್ತೆ, ಅದಕ್ಕೋಸ್ಕರ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡಬೇಕಾಗುತ್ತೆ. ನಾನು ಅದಕ್ಕೆ ಎಲ್ಲೂ ಘೋಷಣೆ ಮಾಡಿಲ್ಲ. ನಾನು ವೈಯಕ್ತಿಕವಾಗಿ ದ್ವಿಭಾಷಾ ಪರ ಇದ್ದೀನಿ, ವೈಯಕ್ತಿಕವಾಗಿ ನಾನು ಪರ ಇದ್ದೀನಿ. ಆದರೆ ಇದು ಭಾಷಾ ನೀತಿ ಆಗೋದ್ರಿಂದ ಕ್ಯಾಬಿನೆಟ್ ನಲ್ಲಿ ಚರ್ಚೆಯಾಗಿ ತೀರ್ಮಾನ ಮಾಡಬೇಕಾಗುತ್ತೆ. ಈ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ.